ಮಲೆ ಬಿದಿರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿದಿರಿಯವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಮ್ಮ ಜೊತೆಗೆ. ಅವರ ವೃತ್ತಿ ಜೀವನದ ಕೆಲ ಘಟನೆಗಳನ್ನು ಅವರು ಮೆಲುಕು ಹಾಕ್ತಾಯಿದ್ರು. ಸರ್, ಬಹಳ ಕಷ್ಟಪಟ್ಟು ಸಾಲವಾಗಿದ್ದು ಅನ್ನುವಂಥ ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಾದ್ರೆ ಭಾಳ ಜನ ಕಾತರಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ನೀವು ವೀರಪ್ಪಂದು ಇದನ್ನು ಹೇಳ್ತಾ ಇದ್ರಿ, ವೀರಪ್ಪನ ಹುಟ್ಟಾಡೋಕ್ಸಲಿಕ್ಕೆ ನೀವು ಅಲ್ಲಿ ಹೋದ್ರಿ ಅಂತ. ಆ ದಿನಗಳು ಹೇಗಿದ್ವು ಅಂತ ನೋಡಿ. ನಾನು ಚಾರ್ಜ್ ತೊಗೊಂಡಾಗ ಅಲ್ಲಿ ಏನೂ ಇರಲಿಲ್ಲ. ಈ ಹನೂರಿಂದ ಮುಂದುಗಡೆ ಹೋಗಲಿಕ್ಕೆ ಯಾರಿಗೂ ಪರ್ಮಿಷನ್ ಕೊಡ್ತಿದ್ದಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿ ಹನೂರುಗಡೆಯಿಂದ ಮುಂದೆ ಹೋಗಬೇಕಾದ್ರೆ ಅವನು ಹಿಂದೆ 3 ವ್ಯಾನು ಮುಂದೆ 3 ವ್ಯಾನು ಹೋಗಬೇಕಾಗಿತ್ತು. ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಫುಲ್ ಸೆಕ್ಯೂರಿಟಿಯಲ್ಲಿ ಜೀವನ ಮಾಡಬೇಕಾಗಿತ್ತು. ಯಾವುದೇ ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಅವತ್ತಿರಲಿಲ್ಲ. ಆದರೆ ಯಾವುದೇ ಅವತ್ತು ಇನ್ನೊಂದೇನಿದೆ, ನಾವು ಹೋಗೋಕ್ಕಿಂತ ಮುಂಚೆ ಪೂರ್ತಿ ಕಾಡಲ್ಲೇ ಇದ್ದುಕೊಂಡು ಕಮಾಂಡರ್ಗಳು ಹೋಗಿ ಕೆಲಸ ಮಾಡ್ತಿರಲಿಲ್ಲ. ನಾನು ಹೋದಾಗ ಇದು ನಿಮ್ಗೆ ಗೊತ್ತಿಲ್ಲ, ಮಹದೇಶ್ವರ ಬೆಟ್ಟ ಅನ್ನೋದು ಒಂದು ಹಳ್ಳಿನೂ ಅಲ್ಲ. ಇಟ್ ಇಸ್ ಎ ಹ್ಯಾಮ್ಲೆಟ್ ಆಫ್ ಪೊನ್ನಾಚಿ ವಿಲೇಜ್. ಗೋಪಿನಾಥಮ್ ಮತ್ತು ಮಹದೇಶ್ವರ ಬೆಟ್ಟ ಎರಡೂ ಏನಿದೆ ಪೊನ್ನಾಚಿ ವಿಲೇಜು. ಈ ಪೊನ್ನಾಚಿ ವಿಲೇಜ್ ಹ್ಯಾಮ್ಲೆಟ್ಗಳು, ದೇ ಆರ್ ನಾಟ್ ಇಂಡಿಪೆಂಡೆಂಟ್ ರೆವಿನ್ಯೂ ವಿಲೇಜಸ್. ಅದಾದ ಮೇಲೆ ಅಲ್ಲಿ ಒಂದು ಹೆಡ್ ಕ್ವಾರ್ಟರ್ ಅಂತ ಇರಲಿಲ್ಲ, ಒಂದು ಆಫೀಸ್ ಅಂತಕ್ಕಂಥದ್ದು ಇರಲಿಲ್ಲ, ಒಂದು ಸಿಸ್ಟಮ್ ಅಂತಕ್ಕಂಥದ್ದು ಇರಲಿಲ್ಲ, ಮತ್ತು ಯಾವ ಆಫೀಸರ್ಗಳು ಬರ್ಲಿಕ್ಕೆ ತಯಾರಿರಲಿಲ್ಲ. ಈ ಯಾವ ಪೊಲೀಸ್ ಅಧಿಕಾರಿಗಳು ವ್ಯಾನ್ ತೊಗೊಂಡು ಬರ್ತಾಯಿದ್ರು, ಅವ್ರ ಮನೆಯಲ್ಲಿ ಅವ್ರ ಹೆಣ್ಮಕ್ಳದು ಎಲ್ಲ ಅದ್ರ ವ್ಯಾನ್ ಮುಂದೆ ಕೂತು ನಮ್ಮವ್ರು ಯಾಕೆ ಹೋಗಬೇಕು, ಬೇರೆ ಕಡೆಯಿಂದ ಕಳಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ದಿನಾಲೂ ಮೈಸೂರಿನಲ್ಲಿ ಅದು ಪ್ರೊಟೆಸ್ಟ್ ಆ ಥರ ನಡೀತಾ ಇತ್ತು. ಯಾಕಂದರೆ ಭಾಳಷ್ಟು ಜನ ಪೊಲೀಸ್ ಅಧಿಕಾರಿಗಳು ತಮ್ಮ ಪ್ರಾಣ ಕಳ್ಕೊಂಡಿದ್ರು. ನಮ್ಮ ನಮ್ಮವ್ರದ್ದು ಯಾಕೆ ಪ್ರಾಣ ಕಳ್ಕೋಬೇಕು, ಉಳಿದವ್ರಿಗೆ ಕಳಿಸ್ಕೊಡಿ ಅಂಥೇಳಿ ಮೈಸೂರಿನಲ್ಲಿದ್ದಂಥ ಪೊಲೀಸರು ಕುಟುಂಬದವರು ಭಾಳ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಹೋದ್ಮೇಲೆ ನಿಜವಾಗಿಯೂ ಯಾವ್ಯಾವ ಕೆಲಸದಲ್ಲಿ ಯಾರು ಯೋಗ್ಯರಿದ್ದಾರೆ, ಸೂಕ್ತರಿದ್ದಾರೆ, ಇಂಟೆಲಿಜೆನ್ಸ್ ಕೆಲಸಕ್ಕೆ ಯಾರು ಸೂಕ್ತರಿದ್ದಾರೆ, ಇನ್ವೆಸ್ಟಿಗೇಷನ್ ಕೆಲಸಕ್ಕೆ ಯಾರು ಸೂಕ್ತ ಇದ್ದಾರೆ, ಇಂಟ್ರಾಗೇಷನ್ ಕೆಲಸಕ್ಕೆ ಯಾರು ಸೂಕ್ತ ಇದ್ದಾರೆ, ಆಪ್ರೇಷನ್ ಕೆಲಸಕ್ಕೆ ಯಾರು ಸೂಕ್ತ ಇದ್ದಾರೆ, ನಾವು ಸಿಸ್ಟಮೆಟಿಕ್ಕಾಗಿ ವಿಚಾರ ಮಾಡಿ ಒಳ್ಳೊಳ್ಳೆ ಆಫೀಸರ್, ಒಳ್ಳೆ ರೆಕಾರ್ಡ್ ಇರ್ತಕ್ಕಂಥವ್ರು, ಒಳ್ಳೆ ಬುದ್ಧಿವಂತಿಕೆ ಇರ್ತಕ್ಕಂಥವ್ರು ಮತ್ತು ಒಂದು ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಕ್ಕಂಥವ್ರನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದರಲ್ಲಿ ಕೆಲವು ಜನ ಹಿಂದೆ ಇಟ್ಟು ಹೊಡೆದು ಬರಲಿಲ್ಲ, ಬಟ್ ಸುಮಾರು 70-75% ಜನ ಬಂದರು. ಅವ್ರ ಮೇಲೆ ಅದನ್ನು ನಾವು ಸಿಸ್ಟಮೆಟಿಕ್ಕಾಗಿ ಕ್ಲಾಸಿಫಿಕೇಷನ್ ಮಾಡಿ ಒಂದು ಇಂಟೆಲಿಜೆನ್ಸು, ಇನ್ವೆಸ್ಟಿಗೇಷನ್ನು, ಅಡ್ಮಿನಿಸ್ಟ್ರೇಷನ್ನು, ಆಪ್ರೇಷನ್ಸು ಅಂತ ನಾವು ಸಿಸ್ಟಮೆಟಿಕ್ಕಾಗಿ ಟೀಮ್ ಮಾಡಿ ಅವ್ರಿಗೆ ಯಾವ್ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟೇಷನ್ ಮಾಡಬೇಕು, ಯಾವ್ಯಾವ ರೀತಿ ಕೋರ್ಟಿಗೆ ವರದಿ ಕಳಿಸ್ಕೊಡ್ಬೇಕು, ಆಪ್ರೇಷನ್ದು ರಿಪೋರ್ಟ್ಗಳನ್ನು ಯಾವ ರೀತಿ ತೊಗೋಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅದಾದಮೇಲೆ ನಾನು ಸ್ವತಃ ಏನಿದೆ ಆಪ್ರೇಷನ್ ಗ್ರೂಪ್ಗಳನ್ನು ತೊಗೊಂಡು ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ. ಕಾಡಲ್ಲಿ ಹೋಗಿ ಹೌದು ಯಾವ ರೀತಿ ಇರಬೇಕು, ಯಾವ ರೀತಿ ಮಾಡಬೇಕು, ಅಟ್ಯಾಕ್ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಕಲಿಸ್ಕೊತ ಅವ್ರನ್ನ ಕರ್ಕೊಂಡು ಜೊತೆ ಹೋದ್ವಿ. ಅದಾದಮೇಲೆ ಶುರುವಾಯಿತು ಒಂದೊಂದಾಗಿ ನಾವು ನಮ್ಮ ಪ್ಲ್ಯಾನ್ ವರ್ಕ್ ಆಗಲಿಕ್ಕಿತ್ತು. ಅದು ಪ್ಲ್ಯಾನ್ ಪ್ರಕಾರ ನಾವು ಸಕ್ಸಸ್ ಮಾಡ್ಕೊಂಡು ಮೊದಲು ಇನ್ನೊಂದು ಏನಂದರೆ ಗ್ಯಾಂಗ್ನಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಎಲ್ಲಿಯವರು, ಅವ್ರ ಹೆಸರೇನು, ಅವ್ರ ತಂದೆ ಹೆಸರೇನು, ಅವನು ಗ್ಯಾಂಗ್ ಸೇರಲಿಕ್ಕೆ ಕಾರಣ ಏನು, ಮತ್ತು ಅವನ ಕೈಯಲ್ಲಿ ಏನು ವೆಪನ್ ಇದೆ, ಮತ್ತು ಅವನ ಶಕ್ತಿ ಎಷ್ಟು, ಅವನ ಬಲಹೀನತೆ ಏನು, ಅವನು ಯಾವ ರೀತಿಯಿಂದ ನಾವು ಅರೆಸ್ಟ್ ಮಾಡ್ಬೋದು, ಇದ್ರ ಬಗ್ಗೆ ನಾವು ಮಾಹಿತಿ ಕಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಗ್ಯಾಂಗ್ನವ್ರಿಗೆ ಫಸ್ಟ್ ಒಂದು 5-6 ಹೆಸರುಗಳು ಮಾತ್ರ ಗೊತ್ತಿದ್ದು. ನಾವು ಹೋದ ಮೇಲೆ ಸುಮಾರು 180 ಹೆಸರುಗಳನ್ನು ನಾವು ಪತ್ತೆ ಹಚ್ಚಿದ್ವಿ. 180 ಹೆಸರುಗಳು ಗ್ಯಾಂಗಲ್ಲಿದ್ದವ್ರಿಗೆ. ಅವ್ರು ಯಾಕೆ ಸೇರಿದ್ದಾರೆ ಗ್ಯಾಂಗಿಗೆ, ಏನು ಅವ್ರಿಗೆ ಅನ್ಯಾಯ ಆಗಿದೆ ಸರ್ಕಾರದಿಂದ, ಯಾಕೆ ಅವ್ರು ಗ್ಯಾಂಗ್ನಲ್ಲಿ ಸೇರಿ ಈ ಥರ ವೃತ್ತಿಯಲ್ಲಿ ತೊಡಗಬೇಕಾಗಿದೆ, ಅದನ್ನು ಪ್ರತಿಯೊಂದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಡೋಶಿಯರ್ ಮಾಡಿದ್ವಿ. ಅವನ ಸ್ಟ್ರೆಂಗ್ತ್ ಎಷ್ಟು, ನಾವು ಫೈಟು ಅಥವಾ ಎದುರುಗಡೆ ಫೈಟಿಗೆ ಬಂದರೆ ಅವನು ನಮಗೆ ಎಷ್ಟು ಹಾನಿ ಮಾಡಬಲ್ಲ, ಅವನಲ್ಲಿರ್ತಕ್ಕಂಥ ವೆಪನ್ ಎಷ್ಟು ಶಕ್ತಿ ಇದೆ, ಅವನು ಎದುರಿಗೆ ಬಂದರೆ ಅಥವಾ ಅವನ ಫೋಟೋ ಏನಿದೆ, ಅವನೊಂದು ಹೆಂಗೆ ಗುರುತಿಸ್ಬೇಕು ನಾವು, ಮತ್ತು ಅವನ ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ನಾವು ಯಾವ ರೀತಿ ಅವನು ತಿರುಗಿ ಅಟ್ಯಾಕ್ ಮಾಡಬೇಕು, ಮತ್ತು ಇಲ್ಲಿ ತನಕ ಅವ್ನು ಮಾಡಿರ್ತಕ್ಕಂಥ ಅಪರಾಧಗಳು ಯಾವುವು. ಯಾಕಂದರೆ ಸುಮ್ಮನೆ ಯಾವುದೋ ಅಪರಾಧ ಮಾಡಲಾರ್ದೆ ಮೊದಲನೇ ಸಲ ಸೇರಿದವ್ರಿಗೆ ತೊಂದರೆ ಕೊಡೋದ್ರಾಗ ಅರ್ಥ ಇಲ್ಲ. ಅದಕ್ಕೆ ನಾವು ಅದನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ವಿ. ಎಲ್ಲ ಜಾತಕ ಅಧ್ಯಯನ ಮಾಡಿದ್ರಿ ಹಾಗಾದರೆ? ಹೌದು, ಅದನ್ನು ಮಾಡಿದ ಮೇಲೆ ಯಾರನ್ನು ಹಿಡಿದ್ರೆ ಕೆಲಸ ಆಗುತ್ತೆ. ಮೊದಲು ಸಾಮ ಅಂದರೆ ಅವ್ರಿಗೆ ಬುದ್ಧಿ ಹೇಳಿ, ಅವ್ರ ಸಂಬಂಧಿಕರು ಅಥವಾ ಅವ್ರ ಮೇಲೆ ಪ್ರಭಾವ ಇರ್ತಕ್ಕಂಥ ತಿಳುವಳಿಕೆ ಹೇಳಿ ಅವ್ರನ್ನ ಈ ಕಾನೂನಿನ ಕಕ್ಷೆಗೊಳಿಸ್ತಕ್ಕಂಥದ್ದು. ಮುಂದೆ ಎರಡನೇದು ಭೇದ, ಆಮೇಲೆ ಕೊನೆಗೆ ದಂಡ.
ದಾನ ಅದು ಅದಕ್ಕೆ ಅವ್ರ ಕಡೆಯವ್ರಿಗೆ ನಾವು ಸಾಕಷ್ಟು ದುಡ್ಡು ಕೊಟ್ಟು ಅಥವಾ ಬೇರೆ ರೀತಿಯಿಂದ ಕೊಟ್ಟು ನಾವು ಅದನ್ನೂ ಮಾಡಿದ್ದೀವಿ. ಏನೂ ಇಲ್ಲ ಅಂತಂದರೆ ದಂಡಕ್ಕೆ ಬರಬೇಕಾಗಿತ್ತು. ಆ ರೀತಿ ಮಾಡಿದ್ವಿ ನಾವು. ಒಂದು ಬಹುಶಃ 6 ತಿಂಗಳಲ್ಲಿ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದ್ವಿ. 6 ತಿಂಗಳು ಭಾಳ ಇಲ್ಲಿ ಆಶ್ಚರ್ಯ ಆಗ್ತಿರೋದು ಅಂದರೆ ವೀರಪ್ಪನ ತಂಡದಲ್ಲಿ 180 ಜನ ಇದ್ರು ಅವಾಗ. ಹೆಚ್ಚಿದ್ರು ಇನ್ನು. ಯಾಕಂದರೆ ನೀವು ಮೇ 1993 ಇಂಡಿಯಾ ಟುಡೇ ನೋಡಿ, ನಾವಲ್ಲ, ನಾನು ಚಾರ್ಜ್ ತೊಗೊಂಡು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಅವನು ಇಂಟರ್ವ್ಯೂ ಕೊಟ್ಟಿದ್ದ. ಚೆಂಗಪ್ಪ ಅಂಥೇಳಿ ಒಬ್ಬರು ಇಂಟರ್ವ್ಯೂ ಮಾಡಿದ್ರು, ರಾಜ್ ಚೆಂಗಪ್ಪ 1993. ಅಂದರೆ ಅವ್ರು ಇಂಟರ್ವ್ಯೂ ಮಾಡಿದ್ದಿಲ್ಲ, ಇಂಟರ್ವ್ಯೂ ಮಾಡಿದವರು ನಕ್ಕೀರನ್ ಅವರು. ಅದನ್ನು ಇವರು ದುಡ್ಡು ಕೊಟ್ಟು ಅಥವಾ ಏನೋ ಕೊಟ್ಟು ಇವ್ರು ಪರ್ಚೇಸ್ ಮಾಡಿ ಹಾಕಿದ್ರು. ಅದರಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದೆ. 200-250 ಜನಕ್ಕೆ ಒಂದೇ ಕಡೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಯಾವಾಗಲೂ ಗ್ಯಾಂಗ್ ಇದ್ದದ್ದು 3 ಕಡೆ ಇರ್ತದೆ. ಅಲ್ಲಿ 5 ವರ್ಷದ ಹುಡುಗ ಹಿಡ್ಕೊಂಡು 70 ವರ್ಷ ತನಕ ಎಲ್ಲರೂ ಇದ್ದಾರೆ ಅಂತ ಕ್ಲಿಯರ್ ಆಗಿದೆ. ಅದಾದ ಮೇಲೆ ಏನಾಯಿತು ಅಂತಂದರೆ ನಾವು ಬಹುಶಃ ನಾವು ಫೆಬ್ರವರಿ 1994 ಒಳಗಾಗಿ ಒಂದು ಪೂರ್ತಿ ನಿಯಂತ್ರಣಕ್ಕೆ ಬಂತು. ಆವಾಗ ಬರೀ 8 ಉಳಿದ್ರು. ಆ 8ರಲ್ಲಿ 3 ತೆಗಿಬೇಕಾದ್ರೆ ನಮಗೆ ಇನ್ನೂ ಮತ್ತೊಂದೂವರೆ ವರ್ಷ ಆಯಿತು. ಅದಾದಮೇಲೆ ನಾನು ಚಾರ್ಜ್ ಕೊಟ್ಟಾಗ 5 ಜನ ಇದ್ದರು. ಆ 5 ಜನರನ್ನ ಕಾನೂನಿನ ಕಕ್ಷೆಗೆ ಒಳಪಡಿಸ್ಬೇಕಾದ್ರೆ ಮತ್ತೆ 8 ವರ್ಷ ಆಯಿತು ನಾನು ಚಾರ್ಜ್ ಕೊಟ್ಟು ಬಂದಮೇಲೆ. ಇದು ಏನಿದೆ ಅಂದರೆ ಭಾಳ ಜನಕ್ಕೆ ಅರ್ಥ ಆಗಲ್ಲ. ಇಲ್ಲಿ ಹೊಸೂರು ಹತ್ತಿರ ಡಂಕನಕೋಟೆ ಅಂಚಟ್ಟಿ ಹಿಡ್ಕೊಂಡು ಅಲ್ಲಿ ಪಾಲ್ಘಾಟ್ ಪಾಸ್, ಪಿಲ್ಲೂರು, ಕಾರಮಡೆ ತನಕ, ಅಂದರೆ ಸೈಲೆಂಟ್ ವ್ಯಾಲಿ ತನಕ, ಅಂದರೆ ಭವಾನಿ ನದಿಯ ಉಗಮ ಸ್ಥಾನದ ತನಕ. ಅದರಲ್ಲಿ 5 ನದಿ ಬರ್ತವೆ ದೊಡ್ಡ. ಭವಾನಿ ಬರುತ್ತೆ, ಮಾಯಾರ್ ಬರುತ್ತೆ, ಚಿನ್ನಾರ್ ಬರುತ್ತೆ, ಪಾಲಾರ್ ಬರುತ್ತೆ, ಕಾವೇರಿ ಬರುತ್ತೆ. ಮತ್ತು 6000 ಅಡಿ ಸಮುದ್ರದ ಪಾತಳಿಯಿಂದ ಎತ್ತರದಿಂದ 6200 ಅಡಿ ಊಟಿ, ಅಲ್ಲಿ ತನಕ ಆಪರೇಷನ್ಸ್. ಮತ್ತು ಈ ಬಾಂಬ್ಗಳನ್ನು ನೆಲದಲ್ಲಿ ಇಟ್ಟಿದ್ದರಿಂದ ನಾವು ನಡ್ಕೊಂಡೇ ಹೋಗಬೇಕಾಗಿತ್ತು. ಕಾಡಲ್ಲಿ ಈ ರಸ್ತೆ ಇದು ಇಷ್ಟೇ ಕ್ರಾಸು, ಇದು ಇಷ್ಟನೇ ಗಲ್ಲಿ, ಇದು ಇಷ್ಟನೇ ಮೇನು ಅಂತ ಬೋರ್ಡ್ ಇರಲ್ಲ, ಗೊತ್ತಿರಲ್ಲ. ಅಲ್ಲಿ ಒಂದು ಸಲ ನಾವೇನಾದರೂ ಒಂದು ಟರ್ನಿಂಗ್ ತಗೊಳ್ಳೋದು ತಪ್ಪಿದ್ರೆ ಅಥವಾ ಒಂದು ಗ್ರೇಡಿಯಂಟಲ್ಲಿ ನಾವು ಹಾದಿ ತಪ್ಪಿದ್ರೆ ಮುಗೀತು. ಭಾಳ ದುರ್ಗಮವಾದಂಥ ಕಾಡಂದರೆ ನಿಮ್ಗೆ ಗೊತ್ತೇ ಆಗಲ್ಲ. ಈಗ ನೋಡಿ, ನೀವು ಕುತ್ತಲ್ಲಿ ನಾನು ಇಲ್ಲಿದ್ದರೆ, ನೀವು ಇದ್ದಲ್ಲಿ ಎಲಿಫೆಂಟ್ ಐತೆ ತಿಳ್ಕೊಳ್ಳಿ, ಇಲ್ಲಿ ನನಗೆ ಗೊತ್ತಾಗಲ್ಲ. ಯಾಕಂದರೆ 12 ಕೆಲವು ಕಡೆ 12 ಅಡಿ ಇರ್ತದೆ ಎಲಿಫೆಂಟ್ ಕ್ರಾಸ್. 10 ಅಡಿ ದೂರದಲ್ಲಿ ಯಾರೂ ಕಾಣಲ್ಲ. ನಾನೊಂದು ಸಲ ಅವಕಾಶ ಸಿಗಲಿ ನನಗೆ ಬಿಡುವ ಆಗಿತ್ತಂದರೆ ಈ ಅಂಚಟ್ಟಿಯಿಂದ ಶುರು ಮಾಡಿಕೊಂಡು ನಾನು ಸೈಲೆಂಟ್ ವ್ಯಾಲಿ ತನಕ, ಅಂದರೆ ಸುಮಾರು 300 ಕಿಲೋಮೀಟ್ರ್ ಆಗುತ್ತೆ ಕಾಡಲ್ಲಿ. ನಾನು ಒಂದು 4-5 ಜನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಿದೆ. ನನಗೂ ಒಂದು ಮತ್ತೊಮ್ಮೆ ಹೋಗಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಅಂಚಟ್ಟಿ ಅಂದರೆ ಇಲ್ಲಿ 4-5 ಜನ ತಂಡದಲ್ಲಿ ನಾನು ಬರ್ತೀನಿ, ಬರ್ರಿ, ಸಂತೋಷದಿಂದ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಅಂಚಟ್ಟಿ ಅಂದರೆ ಹೊಸೂರು ಹತ್ತಿರ ಇದೆ. ಈ ಹೊಸೂರಿಂದ ಹಿಡಿದು ಕೇರಳ ಮಲ್ಲಪುರಮ್ವರೆಗೆ ಹೋಗ್ಬೇಕು ಕಾಡಲ್ಲಿ ನಡ್ಕೊಂಡು. ಅಲ್ಲಲ್ಲೇ ಪಟ್ಟಿ ಅಂತ ಇರ್ತಾರೆ. ಅಲ್ಲಿ ಪಟ್ಟಿಯಲ್ಲಿ ಒಂದು 4-5 ಹುಡುಗರು ಒಂದು ಸಣ್ಣ ಗುಡಿಸಲ ಹಾಕ್ಕೊಂಡು 15-20 ದನಗಳನ್ನು ಇಟ್ಕೊಂಡು ಸಾಕ್ಕೊಂಡು ಅವು ಹಾಲು ತೊಗೊಂಡು ಅಲ್ಲೇ ಇರ್ತಾರೆ. ಅವರು ನಮಗೆ ಸಹಾಯ ಮಾಡಬೇಕು. ಅವರು ನನ್ನ ಪ್ರತಿ ಪಟ್ಟಿನೂ ಗೊತ್ತು. ಯಾಕಂದರೆ ಎಂಟೈರ್ ಏರಿಯಾ ನಾನು ಫಿಸಿಕಲಾಗಿ ಟ್ರಾವರ್ಸ್ ಮಾಡಿದ್ದೀನಿ. ನಮ್ಮ ಆಫೀಸರ್ಗಳದ್ದು ಏನಾಯ್ತು ಅಂದರೆ ಅವ್ರು ಒಂದೊಂದು ಏರಿಯಾದಲ್ಲಿದ್ದರು, ಬಟ್ ಎಂಟೈರ್ ಏರಿಯಾ ಹೋಗಿರ್ತಕ್ಕಂಥವು ನಾನು. ಹಾಗಾಗಿ ಈ ಇಡೀ ಏರಿಯಾದಲ್ಲಿ ನಾವು ಒಂದು ಟ್ರಾವರ್ಸ್ ಮಾಡಿ ನಮಗೆ ಅವ್ರ ಜನ ಕಡಿಮೆ ಆದ ಕೂಡಲೇ ನಮಗೆ ಭಾಳ ಕಷ್ಟ ಆಗಿಬಿಡ್ತು. ಸಾಮಾನ್ಯವಾಗಿ ಒಂದು 7-8 ಸಾವಿರ ಚದರ ಕಿಲೋಮೀಟರ್ದಲ್ಲಿ ಇದ್ದವನು 18,000 ಚದರ ಕಿಲೋಮೀಟರ್ ತನಕ ಹೋಗ್ಬಿಟ್ಟ. ಊಟಿ ದಕ್ಷಿಣ ಭಾಗಕ್ಕೆ ಹೋದ, ಪಿಲ್ಲೂರು, ಕಾರಮಡೆ, ಭವಾನಿ ನದಿ ಎಡ ಬಲ, ಮಾಯಾರ್ ನದಿಯ ಬಲಭಾಗ, ತೆಂಗುಮರದ, ಕೊಡನಾಡು ಎಸ್ಟೇಟು, ಕೋತಗಿರಿ, ಮತ್ತು ಜಕ್ಕನಾರಿ ಫಾರೆಸ್ಟು, ಇಲ್ಲಿ ಕೂನೂರು ಕೆಳಗಡೆ ಇರ್ತಕ್ಕಂಥ ಒಂದು ಫಾರೆಸ್ಟು. ಈ ರೀತಿ ಅವನು ಹಾಗೇ ದೂರ ಹೋಗಿಬಿಟ್ಟ ನಮ್ಮನ್ನ ಇದಾದಂಗೆ. ನೀವು ಸ್ಟಾರ್ಟ್ ಆಡಿಸಿರೋ ತಳಮಲೈ ಫಾರೆಸ್ಟು, ಸೌತ್ ತಳಮಲೈ ಫಾರೆಸ್ಟು, ನಾರ್ತ್ ತಳಮಲೈ ಫಾರೆಸ್ಟು, ಗುತ್ತಿ ಯಲತ್ತೂರು ಫಾರೆಸ್ಟು, ಸೌತ್ ಮೊದಲು ಏನಿತ್ತು, ಸೌತ್ ಬರಗೂರು, ನಾರ್ತ್ ಬರಗೂರು ಮಾತ್ರ ಇತ್ತು, ಹೆಚ್ಚು ಕಡಿಮೆ. ಈಗ ಅದೆಲ್ಲ ದಾಟಿ ಮುಂದೆ ಹೋಯಿತು. ಹಾಗಾಗಿ ನಾನು 3 ವರ್ಷ 6 ತಿಂಗಳಲ್ಲಿ 2 ವರ್ಷ 10 ತಿಂಗಳಲ್ಲಿ ನಾನು ತಮಿಳುನಾಡು, ಕೇರಳದಲ್ಲೇ ಕಳೆದೆ. ಯಾಕಂದರೆ ಎಲ್ಲಿ ಗ್ಯಾಂಗ್ ಇದೆ ಅಲ್ಲಿ ಹೋಗಬೇಕಲ್ಲ ನಾವು. ಏನು ಹುಡುಗಾಟಿಗೆ ಬೇರೆ ನೆಲಕ್ಕೂ ಕಾರ್ಯಾಚರಿಸೋದು. ಮತ್ತು ಈ ಅವಧಿಯಲ್ಲಿ ಫಾರೆಸ್ಟು ಇವ್ರಿಗೆ ಅಂದಿಯೂರ ಹತ್ತಿರ ಸೌತ್ ಬರಗೂರು ಫಾರೆಸ್ಟಲ್ಲಿ 3 ಜನ ಫಾರೆಸ್ಟ್ ವಾಚರ್ಗಳನ್ನು ಕಿಡ್ನಾಪ್ ಮಾಡಿದ್ದ.
ಅದಾದಮೇಲೆ ಜಕ್ನಾರೆ ಫಾರೆಸ್ಟಲ್ಲಿ ಶಿರಮುಗೈ ಹತ್ತಿರ ಒಬ್ಬ ರಿಟೈರ್ಡ್ DSP ಚಿದಂಬರನಾಥ್ ಅನ್ನೋರಿಗೆ ಕಿಡ್ನ್ಯಾಪ್ ಮಾಡಿಬಿಟ್ಟ. ಅವು ದೊಡ್ಡ ದೊಡ್ಡ ಎಪಿಸೋಡ್ಗಳಿವೆ. ಮತ್ತು ನಮ್ಮ ಪುಂಜನೂರಿನಲ್ಲಿ ಕೆಲವು ಜನ ಇನ್ಫಾರ್ಮೇಷನ್ ಕೊಟ್ಟರು ಅಂತೇಳಿ ಚಾಮರಾಜನಗರ ತಾಲೂಕು ಪುಂಜನೂರಿನಲ್ಲಿ 6 ಫ್ಯಾಮಿಲಿಗಳಿಗೆ ಹೊಕ್ಕು 6-7 ಜನಕ್ಕೆ ಕೊಂದುಬಿಟ್ಟ. ಈ ಗದ್ದೆ ಸಾಲುವಂಥ ಸೋಲಿಗರು ನಮಗೆ ಸಹಾಯ ಮಾಡಿದರು ಅಂತ ತಿಳ್ಕೊಂಡು ಸತ್ಯಮಂಗಲ ತಾಲೂಕಲ್ಲಿ ಅವ್ರ ಪೋರ್ಟ್ನಲ್ಲಿ ಹೊಕ್ಕು ಅಲ್ಲಿ 5-6 ಜನಕ್ಕೆ ಸವಾರ ಮಾಡಿಬಿಟ್ಟ. ಇಲ್ಲಿ ಗೇರ್ಮಾಳ ಮಂತರ ಬಿಟ್ಟು ಮಂದೆ ಪಟ್ಟಿಯಲ್ಲಿ ದನಗಾಯಿಗಳು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಅಂತ ತಿಳ್ಕೊಂಡು 5-6 ದನಗಾಯಿಗಳನ್ನು ಬರೀ ಫೈರ್ ಮಾಡಿದರೆ ಶಬ್ದ ಆಗುತ್ತೆ ಅಂತ ತಿಳ್ಕೊಂಡು ಚೂರಿಯಿಂದ ಕಟ್ ಮಾಡಿ ಕೊಂದುಬಿಟ್ಟಿದ್ದ. ಇದು ಮತ್ತೊಬ್ಬ ಪಾಲ್ಕಾರ್ ರಾಜು ಅಂತ ಹೇಳ್ಕೇಸಿ ನಲ್ಲೂರಿನಲ್ಲಿ ಇನ್ಫಾರ್ಮೇಷನ್ ನಮಗೆ ಕೊಟ್ಟ ಅಂತ ತಿಳ್ಕೊಂಡು ಆ ಪಾಲ್ಕಾರ್ ರಾಜುಗೆ ಮನೆಗೆ ಮಧ್ಯರಾತ್ರಿ ಬಂದು ಮನೆ ಹೊಕ್ಕು ಕೊಂದು ಹೋಗಿದ. ಇದು ಒಂದು ಭಾಳ ಬಿಭತ್ಸವಾದಂಥ ಒಂದು ಕೆಲಸ, ಭಾಳ ಕಷ್ಟದ ಒಂದು ಕೆಲಸ. ದೇವರ ಅನುಗ್ರಹದಿಂದ ಇದರಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಳ ಪರಿಶ್ರಮಪೂರ್ವಕವಾಗಿ ಕೆಲಸ ಮಾಡಿದರು, ಭಾಳ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿದರು, ಭಾಳ ಒಂದು ಸಾಹಸದಿಂದ ಕೆಲಸ ಮಾಡಿದರು. ನಾವೆಲ್ಲರೂ ಕೂಡಿ ಆ ಕೆಲಸವನ್ನು ಹೆಚ್ಚು ಕಡಿಮೆ ನಾವು ಚಾರ್ಜ್ ಕೊಡೋದ್ರಲ್ಲಿ ಮುಗಿಸಿದ್ವಿ. ನಾನು ಚಾರ್ಜ್ ಕೊಡುವಾಗ ಒಂದು 5 ಮಂದಿ ಉಳಿದಿದ್ದರು 96 ಜೂನ್ ಜುಲೈಯಲ್ಲಿ. ಮುಂದೆ ಮತ್ತೆ ಒಂದು 4-5 ಜನಕ್ಕೆ ಅವನು ಸೇರಿಸ್ಕೊಂಡು ಮತ್ತೆ ಬೆಳೆದ ಕೊನೆಗೆ ಅದು ನಾನು ಚಾರ್ಜ್ ಕೊಟ್ಟು 8 ವರ್ಷದ ಮೇಲೆ ಮುಗೀತು ಆಪರೇಷನ್ಸ್. 5 ಜನ ಇದ್ದರೂ ಸಹಿತ 8 ವರ್ಷ ತಗೊಳ್ತು. ಎಸ್ ಸರ್. ಸೊ ಇದು ವೀರಪ್ಪನ್ ಹೇಗೆ ಮಟ್ಟ ಹಾಕಿದ್ವಿ ಅನ್ನೋದ್ರ ಕಥೆ ಇದು. ಸೊ ಇಂಥ ಹಲವಾರು ವಿಚಾರಗಳಿದೆ, ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಒಂದು ಬ್ರೇಕ್ ತಗೊಳ್ಳೋಣ.